ನೋಡಿ, ಈ ಟೇಬಲ್ ತುಂಬ ಗಲೀಜಾಗಿದೆ. ಕ್ಲೀನೇ ಮಾಡಿಸಿಲ್ಲ ಅನ್ಸುತ್ತೆ. ಯಾವುದಾದ್ರೂ ಬೇರೆ ಹೋಟೆಲಿಗೆ ಹೋಗ್ಬೋದಿತ್ತು. ಛೇ. ಅಯ್ಯೋ ಸಂಗೀತ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೊಳ್ತೀಯಾ? ಇರು, ಅವ್ರಿಗೆ ಹೇಳಿದ್ರೆ ಬಂದು ಕ್ಲೀನ್ ಮಾಡಿಕೊಡ್ತಾರೆ. ವೆಯ್ಟರ್, ಈ ಟೇಬಲ್ ಸ್ವಲ್ಪ ಗಲೀಜಾಗಿದೆ, ಸ್ವಲ್ಪ ಬೇಗ ಕ್ಲೀನ್ ಮಾಡಿಸಿ. ಓಹ್ ಸಾರಿ ಸರ್, ಇವಾಗಲೇ ಕ್ಲೀನ್ ಮಾಡಿಸ್ತೀನಿ. ಏನಮ್ಮ, ಈ ಟೇಬಲ್ ಕ್ಲೀನೇ ಮಾಡಿಲ್ವಲ್ಲ? ಮೊದಲು ಈ ಟೇಬಲ್ ಕ್ಲೀನ್ ಮಾಡು. ಅದು ಏನಂತ ಕೆಲಸಕ್ಕೆ ಸೇರ್ಕೋತಿರೋ ಏನೋ, ನಮ್ಮ ಜೀವ ತಿನ್ನೋದಕ್ಕೆ ನೀವೆಲ್ಲ. ಚೈತ್ರ, ನೀನು ಇದೇನೇ ಇದು? ನೀನಿಲ್ಲಿದ್ಯಾ? ಅದು ಹೋಟೆಲ್ನಲ್ಲಿ ಕ್ಲೀನರ್ ಆಗಿದೆಯಾ? ಏನಾಗಿದೆಯಾ ನಿನಗೆ? ಚೈತ್ರ ಮತ್ತು ಸಂಗೀತ ಇಬ್ಬರು ಒಂದೇ ಊರಿನವರು. ಆದರೆ ಕೆಲವು ವರ್ಷಗಳಿಂದ ಸಂಗೀತನ ಫ್ಯಾಮಿಲಿ ಬೆಂಗಳೂರಿಗೆ ಬಂದಿರ್ತಾರೆ. ಹಾಗಾಗಿ ಚೈತ್ರ ಮತ್ತು ಸಂಗೀತ ಇಬ್ಬರು ಕೆಲವು ವರ್ಷಗಳಿಂದ ಸಂಪರ್ಕದಲ್ಲಿ ಇರೋದೇ ಇಲ್ಲ. ಆದರೆ ಚೈತ್ರನ ಹೋಟೆಲ್ನಲ್ಲಿ ಕ್ಲೀನರ್ ಆಗಿ ನೋಡಿ ಸಂಗೀತನಿಗೆ ಶಾಕ್ ಆಗುತ್ತೆ. ಚೈತ್ರ ಮತ್ತು ಸಂಗೀತನ ಸ್ಟೋರಿ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಯಾಕೆ ಚೈತ್ರ, ಏನು ಮಾತಾಡದೆ ಸುಮ್ಮನೆ ಇದೆಯಾ? ಏನಾಯ್ತು ಅಂತ ಬಾಯ್ಬಿಟ್ಟು ಹೇಳು. ನಾನೇನು ಅಂತ ಹೇಳಿ ಸಂಗೀತ, ಇಲ್ಲಿಗೆ ಬಂದು ನನ್ನ ಜೀವನನೇ ಸರ್ವನಾಶ ಮಾಡ್ಕೊಂಡ್ಬಿಟ್ಟೆ ಕಣೆ. ಊರಲ್ಲಿರುವಾಗ ಬೆಂಗಳೂರಿಂದ ಸ್ವಲ್ಪ ಜನ ಟ್ರಿಪ್ಗೆ ಅಂತ ಬಂದಿದ್ರು. ಹಾಯ್, ನನ್ನ ಹೆಸರು ರಾಮ್. ಫ್ಲರ್ಟಿಂಗ್ ಮಾಡ್ತಿದ್ದೀನಿ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ನಿಮ್ಮನ್ನು ಹೊಗಳ್ತಾ ಇದ್ದೀನಲ್ಲ, ಅದಕ್ಕೆ. ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀರ. ಈ ಹಳ್ಳಿನಲ್ಲಿ ಪ್ರಕೃತಿ ಮಾತ್ರ ಸ್ಪೆಷಲಾಗಿ ಕಾಣುತ್ತೆ ಅಂದ್ಕೊಂಡಿದ್ದೆ. ಆದರೆ ಹಳ್ಳಿನಲ್ಲಿರೋ ಹೆಣ್ಮಕ್ಳು ಕೂಡ ಇಷ್ಟು ಸ್ಪೆಷಲಾಗಿ ಕಾಣ್ತಾರೆ ಅಂತ ಗೊತ್ತೇ ಇರಲಿಲ್ಲ ನೋಡಿ. ಪ್ರಕೃತಿ ಹಾಗೇ ಸುಂದರವಾಗಿದ್ದಾರೆ ಅಂದ್ಕೊಂಡೂ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೇ ಗೊತ್ತಾಗಿದ್ದು, ಹಳ್ಳಿ ಹುಡುಗಿರು ಕೂಡ ನೋಡೋದಕ್ಕೆ ಹಳ್ಳಿ ಹಾಗೇ ತುಂಬ ಸುಂದರವಾಗಿದ್ದಾರೆ ಅಂತ. ಯಾರೀ ನೀವು? ಇಷ್ಟೆಲ್ಲ ಹೊಗಳ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಯಾರಾದರೂ ನೋಡಿದ್ರೆ ಸುಮ್ಮನೆ ತಪ್ಪು ತಿಳ್ಕೊತಾರೆ. ಮೊದಲು ಇಲ್ಲಿಂದ ಹೊರಟೋಗಿ. ಅಯ್ಯೋ, ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನಿಜವಾಗ್ಲೂ ನನಗೆ ನೀವು ತುಂಬ ಇಷ್ಟ ಆದ್ರಿ. ರೀ ಮದುವೆ ಆಗ್ತೀನಿ, ನಾನು ಒಪ್ಕೊಂಡ್ಬಿಡ್ರಿ. ಇಬ್ಬರು ಬ್ಯಾಂಗ್ಳೂರಿನಲ್ಲಿ ಹ್ಯಾಪಿಯಾಗಿರೋಣ. ನಿಮ್ಮನ್ನು ರಾಣಿ ಥರ ನೋಡ್ಕೋತೀನಿ. ನಿಜವಾಗ್ಲೂ ಕಣ್ರಿ, ಬನ್ರಿ. ನೋಡಿ, ಸುಮ್ಮನೆ ನನಗೆ ಕಿರಿಕಿರಿ ಮಾಡಬೇಡಿ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹೇಗ್ರಿ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡ್ಲಿ? ಅಯ್ಯೋ, ಅದಕ್ಕೇನಂತೆ, ಯಾಕ್ರಿ ಚಿಂತೆ ಮಾಡ್ತೀರಾ? ನಾನು ಇನ್ನು 15 ದಿನ ಇದೇ ಊರಲ್ಲಿ ಇರ್ತೀನಿ. ನೀವು ದಿನಾಲೂ ಬನ್ನಿ, ನನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ನನ್ನ ಜೊತೆ ಮಾತಾಡಿ. ಆದರೆ ಪ್ಲೀಸ್ ಕಣ್ರಿ, ನನ್ನ ಪ್ರೀತಿನ ಒಪ್ಕೊಳ್ಳಿ. ಆಗಲ್ಲ ಅಂತ ಮಾತ್ರ ಹೇಳಬೇಡಿ, ಆಯಿತಾ? ಹೀಗೆ ದಿನಾಲೂ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದ. ನನಗಿಷ್ಟ ಆಗೋ ಹಾಗೇನೆ ನಡ್ಕೋತಾ ಇದ್ದ. ಯಾವತ್ತೂ ನನಗೆ ಹರ್ಟ್ ಮಾಡಿರಲಿಲ್ಲ. ನನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲನೂ ಮಾಡ್ತಾ ಇದ್ದ. ನನಗೆ ಅವನು ಅಷ್ಟೊಂದು ಪ್ರೀತಿ ಮಾಡೋದು, ಕೇರ್ ಮಾಡೋದೆಲ್ಲ ನೋಡಿ ನನಗೂ ಅವನು ಇಷ್ಟ ಆಗೋದಕ್ಕೆ ಶುರುವಾಯಿತು. ಇನ್ನೇನು ಅವನ ಹತ್ರ ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ನಾನು ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿ ಅಯ್ಯೋ, ನೀವೇನ್ರಿ ಇಲ್ಲಿಗೆ ಯಾಕ್ರಿ ಬಂದ್ರಿ? ಯಾರಾದರೂ ನೋಡಿದ್ರೆ ನನ್ನ ಕತೆ ಮುಗೀತು. ಚೈತ್ರ, ನಾನು ಈ ಹಳ್ಳಿಗೆ ಬಂದಾಗಿಂದನೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾನೇ ಇದ್ದೀನಿ. ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತೀರಾ ಅಂತ ಕಾಯ್ತಾನೇ ಇದ್ದೀನಿ. ಆದರೆ ನಾನು ಈ ಹಳ್ಳಿನಲ್ಲಿ ಇವತ್ತೇ ಕೊನೆ ದಿನ. ಇವತ್ತು ನೈಟ್ 9 ಗಂಟೆಗೆ ನಾವೆಲ್ಲರೂ ಇಲ್ಲಿಂದ ಬ್ಯಾಂಗ್ಳೂರು ವಾಪಸ್ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ನಿಮ್ಮಿಂದ ಯಾವ ಉತ್ತರನೂ ಸಿಕ್ಕಿಲ್ಲ ನನಗೆ. ಇವಾಗಲಾದರೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಬಾಯಿ ಬಿಟ್ಟು ಹೇಳ್ತೀರಾ? ಪ್ಲೀಸ್ ಕಣ್ರಿ, ಇವಾಗಲಾದರೂ ಏನು ಅಂತ ಹೇಳಿ. ನಾನಿವತ್ತು ಹೋದರೆ ಮತ್ತೆ ವಾಪಸ್ ಈ ಹಳ್ಳಿಗೆ ಬರಲ್ಲ. ಪ್ಲೀಸ್, ನಿಮ್ಮ ಉತ್ತರಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ಮಾತಾಡಿ. ಅಯ್ಯೋ, ಏನಾಗಿದೆ ನಿಮಗೆ? ನಮ್ಮ ಮನೇಲಿ ಯಾರಾದರೂ ನೀವು ಬಂದಿರೋದು ನೋಡಿದ್ರೆ ಮುಗೀತು ಕತೆ. ನಿಮ್ಮನ್ನ ನಿಜವಾಗ್ಲೂ ಜೀವಂತವಾಗಿ ಉಳಿಸೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಪ್ಲೀಸ್ ಕಣ್ರಿ. ಪರವಾಗಿಲ್ಲ, ನನ್ನ ಜೀವ ಹೋಗೋದಾದರೂ ನಿಮ್ಮ ಎದುರಿಗೆ ಹೋಗಲಿ. ಇವತ್ತು ನೀವು ನನ್ನ ಪ್ರೀತಿ ಒಪ್ಕೊಂಡ್ರೆ ಮಾತ್ರನೇ ನಾನು ಇಲ್ಲಿಂದ ಹೋಗೋದು. ಇಲ್ಲ ಅಂದರೆ ಇಲ್ಲಿಂದ ಒಂದು ಹೆಜ್ಜೆನೂ ಕದಲೋದಿಲ್ಲ ಅಷ್ಟೇ. ಅಯ್ಯೋ ದೇವ್ರೇ, ಯಾಕ್ರಿ ನನ್ನ ಜೀವ ತಿಂತೀರಾ? ಮೊದಲು ಇಲ್ಲಿಂದ ಹೋಗ್ರಿ. ಯಾರಾದರೂ ನೋಡಿದ್ರೆ ಸುಮ್ಮನೆ ತೊಂದರೆ ಆಗುತ್ತೆ. ಆಮೇಲೆ ನನ್ನ ಜೀವಂತವಾಗಿ ಹುಗ್ದೇ ಬಿಡ್ತಾರೆ ಅಷ್ಟೇ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಚೈತ್ರ, ಚೈತ್ರ, ಎಲ್ಲಿದ್ಯಮ್ಮ? ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಬಾ ಇಲ್ಲಿ ಬೇಗ. ಅಯ್ಯೋ ದೇವ್ರೇ, ರಾಮ್, ಮೊದಲು ಇಲ್ಲಿಂದ ಹೊರಟೋಗಿ. ನಿಮ್ಮ ಕೈ ಮುಗಿತೀನಿ. ನೋಡಿ, ಹೇಗೂ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀರಲ್ಲ, ನಾನೇ ಫೋನ್ ಮಾಡ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಯಾರಾದರೂ ನೋಡಿದ್ರೆ ನಿಮಗೂ ತೊಂದರೆ, ನನಗೂ ತೊಂದರೆ. ಪ್ಲೀಸ್ ರಾಮ್. ಅವರು ಬ್ಯಾಂಗ್ಳೂರಿಗೆ ವಾಪಸ್ ಹೋಗುವಾಗಲೂ ನನ್ನೇ ನೆನ್ಪು ಮಾಡ್ಕೊಂಡ್ರಲ್ಲ. ಅವ್ರು ನನ್ನ ಮೇಲೆ ತೋರಿಸೋ ಪ್ರೀತಿ ನೋಡಿ ನನಗೆ ಅವರೇ ಇಷ್ಟ ಆಗೋದಕ್ಕೆ ಶುರುವಾಯಿತು. ಆದರೆ ಒಂದಿನ ಮನೇಲಿ ಸಡನ್ನಾಗಿ ನನಗೆ ಹುಡುಗ ನೋಡಿ ಮದುವೆ ತಯಾರಿ ಮಾಡಿದರು.
ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗಿಲ್ಲ. ಹಲೋ ರಾಮ್, ನಾನು ಚೈತ್ರ ಮಾತಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ತುಂಬ ಅರ್ಜೆಂಟ್. ಹೇ ಹಾಯ್ ಚೈತ್ರ, ಅಬ್ಬಾ ಇಷ್ಟು ದಿನಕ್ಕೆ ಇವತ್ತು ನಾನು ನೆನ್ಪು ಮಾಡ್ಕೊಂಡ್ರಲ್ಲ. ಏನು ನನ್ನ ಮೇಲೆ ಇಷ್ಟು ದಿನ ಆದಮೇಲೆ ನಿಮಗೆ ಪ್ರೀತಿ ಹುಡ್ತಾ ಹೇಗೆ? ಹಾಗೇನಿಲ್ಲ ರಾಮ್, ಅವತ್ತೇ ನಾನು ನಿಮ್ಮ ಹತ್ರ ನನ್ನ ಪ್ರೀತಿ ಬಗ್ಗೆ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ನೀವು ಸಡನ್ನಾಗಿ ಊರಿಗೆ ಹೊರಟಿದ್ರಲ್ಲ, ಹಾಗಾಗಿ ಏನು ಹೇಳೋದಕ್ಕಾಗಿಲ್ಲ. ಏನೇನು ನಿಜನಾ? ವಾವ್, ಅಂದರೆ ನನಗೂ ಮದುವೆ ಯೋಗ ಕೂಡ ಬಂದಿದೆ ಅಂತ ಆಯಿತು. ಹಾಗಾದರೆ ಯಾವಾಗ ಬರಲಿ ನಿಮ್ಮನೆಗೆ ಹೆಣ್ಣು ಕೇಳೋದಕ್ಕೆ? ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ ರಾಮ್. ಮನೇಲಿ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ನಾನು ಬೆಂಗಳೂರು ಬರ್ತೀನಿ. ನನ್ನ ಮದುವೆ ಆಗ್ತೀರಾ ಅಲ್ವಾ ನೀವು? ಏನು ಹೇಳ್ತಿದ್ರ ಚೈತ್ರ ನೀವು? ಹಳ್ಳಿ ಹುಡುಗಿ ಬಾಯಿನಲ್ಲಿ ಇಂಥ ಮಾತು ಕೇಳ್ತಾ ಇದ್ದೀನ? ನನಗಂತೂ ಕೇಳಿಸ್ಕೊಂಡೇ ಖುಷಿ ಆಗ್ತದೆ. ಯಾವಾಗ ಬರ್ತೀರಾ? ಆದಷ್ಟು ಬೇಗ ಬನ್ನಿ, ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಚೈತ್ರ, ನೀವು ಬಂದ ಕೂಡಲೇ ಮದುವೆ ಆಗೋಣ ಆಯಿತಾ? ನೀವೇನು ಚಿಂತೆ ಮಾಡಬೇಡಿ. ನನಗಂತೂ ಅದು ಎಷ್ಟು ಖುಷಿ ಆಗ್ತಿದೆ ಅಂದರೆ, ಪ್ರಪಂಚದಲ್ಲಿ ನಾನು ಇಷ್ಟಪಟ್ಟಿದ್ದೆಲ್ಲ ಸಿಗ್ತಾ ಇದೆಯೇನೋ ಅನ್ನಿಸ್ತಿದೆ ಚೈತ್ರ. ಚೈತ್ರ, ಐ ಲವ್ ಯು ಸೋ ಮಚ್. ದಯವಿಟ್ಟು ಬೇಗ ಅಂದರೆ ಆದಷ್ಟು ಬೇಗ ಬಂದುಬಿಡಿ ಆಯಿತಾ? ನಿಮಗೋಸ್ಕರನೇ ಕಾಯ್ತಿದ್ದೀನಿ. ಇಷ್ಟು ದಿನ ನಿಮ್ಮನ್ನೇ ನೆನ್ಪು ಮಾಡ್ಕೊಂಡು ಮಲಗ್ತಾ ಇದ್ದೆ. ಅಂತೂ ಇವತ್ತಾದರೂ ನನ್ನ ನೀವು ನೆನ್ಪು ಮಾಡ್ಕೊಂಡ್ರಲ್ಲ, ಅದೇ ಖುಷಿ ನನಗೆ. ಅವನಷ್ಟೆಲ್ಲ ಭರವಸೆ ಕೊಡ್ತಿದ್ದಾನಲ್ಲ ಅಂತ ಅವನ್ನ ನಂಬಿ ಮನೇಲಿ ಯಾರಿಗೂ ಹೇಳ್ದೇನೆ ಅವತ್ತು ರಾತ್ರಿನೇ ಮನೆ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ರಾಮ್ ಬಂದಿದ್ದ. ಅವನ ಜೊತೆಗೆ ಅವನು ಕರ್ಕೊಂಡು ಹೋಗಿರೋ ರೂಮ್ಗೆ ಹೋದೆ ಕಣೆ. ರಾಮ್, ಅದು ನಾನು ನೀವು ಇವತ್ತೇ ಮದುವೆ ಆಗೋಣವಾ? ಯಾಕೋ ನನಗೆ ತುಂಬ ಭಯ ಆಗ್ತಿದೆ. ಮನೇಲಿ ಪರಿಸ್ಥಿತಿ ಹೇಗಿದೆಯೋ ಏನೋ ರಾಮ್. ಚೈತ್ರ, ನೀನೇನು ಬೇಜಾರು ಮಾಡ್ಕೋಬೇಡ. ಟೆನ್ಷನ್ ಯಾಕೆ ಮಾಡ್ಕೋತೀಯಾ? ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ಯಾ, ನಾನು ನಿನ್ನನ್ನು ಹಾಗೆ ಬಿಟ್ಬಿಡ್ತೀನಾ? ಇವತ್ತೇ ನಮ್ಮ ಮದುವೆ. ಮೊದಲು ಫ್ರೆಶ್ ಆಗಿ ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಅಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಇದೆ, ಅಲ್ಲೇ ಮದುವೆ ಆಗೋಣ ಆಯಿತಾ? ಅವನು ಹೇಳಿರೋದೆಲ್ಲ ನಿಜ ಅಂದ್ಕೊಂಡು ಅವನ್ನ ನಂಬಿ ಅವನ ಜೊತೆಗೆ ಹೋದೆ. ಅವನ ಫ್ರೆಂಡ್ ಮನೆಗೆ ಯಾರ್ದೋ ಮನೆಗೆ ಅಂತ ಕರ್ಕೊಂಡು ಹೋದ. ರಾಮ್, ಇವರೆಲ್ಲ ಯಾರು? ನೋಡೋದಕ್ಕೆ ಗೂಂಡಗಳು ಹಾಗಿದ್ದಾರೆ. ಇವರೆಲ್ಲ ನಿನಗೆ ಫ್ರೆಂಡ್ಸಾ? ಚೈತ್ರ, ಇಲ್ಲಿವರೆಗೂ ಬಂದಿದೆಯಂತೆ. ಇನ್ನೊಂದು ಸ್ವಲ್ಪ ಹೊತ್ತು ನಿನಗೆಲ್ಲನೂ ಗೊತ್ತಾಗುತ್ತೆ, ಚಿಂತೆ ಮಾಡಬೇಡ. ನೋಡು ಸೇಟು, ಯಾರನ್ನೇ ಕರ್ಕೊಂಡು ಬಂದರೂ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ನೆಪ ಹೇಳಿ ಹಣ ಕಡಿಮೆ ಕೊಡ್ತಾ ಇದ್ದೆ. ಆದರೆ ಇವಾಗ ಹಳ್ಳಿನಲ್ಲಿರೋ ನಾಟಿ ಕೋಳಿ ಕರ್ಕೊಂಡು ಬಂದಿದ್ದೀನಿ. ನಾನು ಕೇಳಿರೋ 20 ಲಕ್ಷ ಕೊಟ್ಟರೆ ಈ ನಾಟಿ ಕೋಳಿನ ನಿನಗೆ ಕೊಡ್ತೀನಿ. ನಿನಗಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂತ ಅಂದರೆ ನನಗೆ ನಿನ್ನ ಥರನೇ ಸೇಟುಗಳು ಅದೆಷ್ಟೋ ಜನ ಪರಿಚಯ ಇದ್ದಾರೆ. ಅವ್ರ ಹತ್ರ ಹೋದರೆ ಈ ನಾಟಿ ಕೋಳಿ ತೊಗೊಂಡು ನಾನು ಕೇಳಿರೋ ದುಡ್ಡಿಗಿಂತ ಜಾಸ್ತಿನೇ ಕೊಡ್ತಾರೆ. ಏನು ಮಾಡ್ತೀಯ ಯೋಚನೆ ಮಾಡು. ಏನು ಏನ್ ಮಾತಾಡ್ತಿದ್ದೀರಾ ನೀವು? ದುಡ್ಡಿಗೆ ನನ್ನ ಮಾರೋದಾ? ರಾಮ್, ಪ್ರೀತಿ ಮದ್ವೆ ಅಂತೆಲ್ಲ ಹೇಳಿ ಇಲ್ಲಿ ಏನೇನೋ ಮಾತಾಡ್ತಿದ್ದೀರಲ್ಲ ನೀವು. ಅಯ್ಯೋ, ಇನ್ನೂ ಅರ್ಥ ಆಗಿಲ್ವಾ ಬೇಬಿ ನಿನಗೆ? ನಿಮ್ಮಂಥ ಸುಂದರವಾಗಿರೋ ಹುಡುಗಿರನ್ನ ಕರ್ಕೊಂಡು ಬಂದು ಇವ್ರಿಗೆ ಒಪ್ಪಿಸ್ತೀನಿ. ಬರೀ ಒಪ್ಸಿದ್ರೆ ಸಾಕು, ನನಗೆ ಬೇಕಾಗಿರೋ ಅಷ್ಟು ಹಣ ಕೊಡ್ತಾರೆ. ನನಗೂ ಅದೇ ಬೇಕು ತಾನೇ. ಈ ನಿನ್ನ ಪ್ರೀತಿ ಪ್ರೇಮ ಎಲ್ಲ ಛೀ, ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿಲ್ವೇನೋ? ನಿನ್ನ ನಂಬಿ ನಿನ್ನ ಪ್ರೀತಿ ಮಾಡಿ ನಿನ್ಗೋಸ್ಕರ ಇಲ್ಲಿವರೆಗೂ ಬಂದಿರೋ ಹುಡುಗಿಗೆ ಮೋಸ ಮಾಡ್ತಿದ್ಯಲ್ಲ, ನಂಬಿಕೆ ದ್ರೋಹಿ. ಅಯ್ಯೋ ಸಾಕು, ಸುಮ್ಮನೆ ಇರೆ. ನನ್ನ ನಂಬು, ನನ್ನ ಜೊತೆ ಬಾ, ಮನೆ ಬಿಟ್ಟು ಬಾ ಅಂತ ನಾನೇನಾದರೂ ಹೇಳಿದ್ನಾ? ಹೇಗೂ ಹುಡುಗಿ ಚೆನ್ನಾಗಿದ್ದಾಳೆ, ಸೇಟು ಕೊಟ್ಟರೆ ಬೇಕಾಗಿರೋ ಅಷ್ಟು ಹಣ ಕೊಡ್ತಾನೆ ಅಂತ ಸುಮ್ಮನೆ ಟ್ರೈ ಮಾಡಿದೆ. ನೀನು ನಂಬಿದೆ. ಅಷ್ಟಕ್ಕೂ ನೀವು ಹೀಗೆ ಹುಡುಗರನ್ನ ಕಣ್ಣು ಮುಚ್ಕೊಂಡು ನಂಬೋದಕ್ಕೆ ತಾನೇ ನಮಗೂ ಈಸಿಯಾಗಿ ಮೋಸ ಮಾಡೋದಕ್ಕಾಗಿರೋದು. ನೋಡು ಸೇಟು, ಇವಾಗಿನ ನನ್ನ ಪೇಮೆಂಟ್ ಕೊಟ್ಟರೆ ನಾನಿನ್ನು ಹೊರಡ್ತೀನಿ. ಇನ್ಮೇಲೆ ಅವಳುಂಟು ನೀವುಂಟು, ಅವಳನ್ನ ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಅವ್ನು ನಂಬಿ ಬಂದಿದ್ದಕ್ಕೆ ನನ್ನ ಕರ್ಕೊಂಡು ಬಂದು ಆ ಸೇಟು ಹತ್ರ ಬಿಟ್ಟು ಅವನಿಗೆ ಬೇಕಾಗಿರೋ ಅಷ್ಟು ದುಡ್ಡು ತಗೊಂಡು ಹೊರಟೋದ. ಆದರೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅಲ್ಲಿಂದ ಹೇಗೇಗೋ ತಪ್ಪಿಸ್ಕೊಂಡು ಓಡ್ ಬಂದೆ. ಈ ಬೆಂಗಳೂರಲ್ಲಿ ನನಗೆ ಅಂತ ಯಾರೂ ಪರಿಚಯ ಇಲ್ಲ. ಹಾಗಿರುವಾಗ ಊಟಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಈ ಹೋಟೆಲ್ ಓನರ್ಗೆ ಕೈ ಕಾಲಿಗೆಲ್ಲ ಬಿದ್ದು ಕ್ಲೀನರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಕಣೆ. ಏನು ಏನೇ ಹೇಳ್ತಿದ್ಯಾ ನೀನು? ಇಷ್ಟೆಲ್ಲ ಆಗಿದೆಯಾ? ಸರಿ, ಮೊದಲು ನೀನು ನನ್ನ ಜೊತೆಗೆ ಬಾ. ನನ್ನ ಮನೇಲಿರುವಂತೆ ನೀನು ವಾಪಸ್ ಊರಿಗೆ ನಾನು ಕಳಿಸ್ಕೊಡ್ತೀನಿ. ಅರೆ, ಕಾರ್ತಿಕ್ ಅವಾಗಲೇ ಇಲ್ಲೇ ಇದ್ರಲ್ಲ, ಇವಳ ಹತ್ರ ಮಾತಾಡೋ ಅಷ್ಟರಲ್ಲಿ ಎಲ್ಲಿಗೆ ಹೋಗ್ಬಿಟ್ರು? ಸರಿ, ನೀನು ಬೇಜಾರು ಮಾಡ್ಕೋಬೇಡ, ಬಾ ನಮ್ಮ ಮನೆಗೆ ಹೋಗೋಣ ಮೊದಲು.
ಚೈತ್ರನ್ ಸ್ಟೋರಿ ಕೇಳಿ ಸಂಗೀತನಿಗೆ ತುಂಬಾ ಬೇಜಾರಾಗುತ್ತೆ. ಎಷ್ಟೇ ಅಂದರೂ ಜೊತೆಲೇ ಬೆಳೆದವರು, ಹಾಗಾಗಿ ಬೇಜಾರಾಗದೇ ಇರತ್ತಾ. ಅದಾದಮೇಲೆ ಚೈತ್ರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೀಗೆ 1-2 ದಿನ ಕಳೆಯುತ್ತೆ. 1-2 ದಿನ ಕಳೆದ್ರೂ ಕೂಡ ಕಾರ್ತಿಕ್ ಹೋಟೆಲಿಂದ ಹೋದನು ಸಂಗೀತನ ಮೀಟ್ ಮಾಡೋದಕ್ಕೆ ಬರೋದೇ ಇಲ್ಲ. ಅದು ಚೈತ್ರ, ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅದೇನು ಅಂದರೆ ನೀನು ಇಷ್ಟೆಲ್ಲ ಹೇಳ್ಕೊಂಡೆ, ಆದರೆ ಆ ಹುಡುಗ ಹೇಗಿದ್ದಾನೆ ಅಂತಲೇ ಹೇಳಲಿಲ್ಲ. ಯಾಕೆ ಅಂದರೆ ಅವನು ಹೇಗಿದ್ದಾನೆ ಅಂತ ಗೊತ್ತಾದರೆ ಅವ್ನ ಫೋಟೋ ಏನಾದರೂ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ಲ ಅಂತ, ಹಾಗಾಗಿ ಕೇಳಿದೆ. ಸಂಗೀತ, ನೀನು ಇವತ್ತು ಕೇಳೋ ಕ್ವಶನ್ನ ಹೋಟೆಲ್ನಲ್ಲೇ ಕೇಳಿದಿದ್ರೆ ನಿನಗೆ ಅವತ್ತೇ ಆನ್ಸರ್ ಸಿಕ್ಬಿಡ್ತಾ ಇತ್ತು. ಅಂದರೆ ಅವನು ಅಲ್ಲೇ ಇದ್ನ ಆವಾಗ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಬೇಜಾರಾಗುತ್ತೆ ನನಗೆ ಗೊತ್ತು. ಯಾಕೆ ಅಂದರೆ ಬೇರೆ ಯಾರೂ ಅಲ್ಲ, ನೀನು ಪ್ರೀತಿ ಮಾಡ್ತಾ ಇದೆಯಲ್ಲ ಅವನೇ, ಕಾರ್ತಿಕೆ, ನನಗೆ ಮೋಸ ಮಾಡಿರೋ ರಾಮ್. ಸಾಕು, ಬಾಯಿ ಮುಚ್ಚು ಚೈತ್ರ. ಏನೋ ಕಷ್ಟದಲ್ಲಿದೆಯಾ ಅಂತ ನಿನಗೆ ಸಹಾಯ ಮಾಡಿದ್ರೆ ನೀನು ನನ್ನ ಹುಡುಗನ ಮೇಲೆ ಅಪವಾದ ಹೊರಿಸ್ತಿದ್ಯಾ? ಛೇ, ಯಾಕಾದರೂ ನಿನ್ನ ಇಲ್ಲಿ ಕರ್ಕೊಂಡು ಬನ್ನೋ ಅನ್ನಿಸ್ತಿದೆ ನನಗೆ. ಅವನಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾನೆ ಅವನು. ನನಗೆ ಗೊತ್ತು ಹೀಗೆ ಹೇಳ್ತೀಯಾ ಅಂತ, ನೀನು ನನ್ನ ಮೇಲೆ ಕೋಪ ಮಾಡ್ಕೋತೀಯ ಅಂತಲೂ ಗೊತ್ತು. ಅದಕ್ಕೆ ನಾನು ಏನೂ ಹೇಳಲಿಲ್ಲ ಅಲ್ಲಿ. ಇವಾಗ ನೀನು ಕೇಳಿದ್ಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಜೀವನನೂ ಹಾಳು ಮಾಡಬಾರ್ದು ಅವನು. ನೀನೇ ಯೋಚನೆ ಮಾಡು, ನಾನು ಬಂದಾಗಿಂದ ಅವನು ಎಷ್ಟು ಟೆನ್ಷನಲ್ಲಿದ್ದಾನೆ ಅಂತ. ನಿನ್ನ ನೋಡೋದಕ್ಕೂ ಬರಲಿಲ್ಲ, ಅಟ್ಲೀಸ್ಟ್ ಫೋನ್ ಆದರೂ ಮಾಡಿ ವಿಚಾರಿಸಿದಾನ? ಅದೂ ಇಲ್ಲ ತಾನೆ. ನೋಡು ಚೈತ್ರ, ಸುಮ್ಮನೆ ನನ್ನ ಹುಡುಗನ ಬಗ್ಗೆ ತಪ್ಪಾಗಿ ಮಾತಾಡಬೇಡ ನೀನು. ಸರಿ, ಹಾಗಾದರೆ ನೀನು ಇವಾಗ ಫೋನ್ ಮಾಡಿಬಿಟ್ಟು ನಾನು ಹೊರಗಡೆ ಇದ್ದೀನಿ, ಮನೇಲಿ ಚೈತ್ರ ಒಬ್ಬಳೇ ಇದ್ದಾಳೆ, ಅವಳಿಗೆ ಏನೂ ಗೊತ್ತಾಗಲ್ಲ, ಸ್ವಲ್ಪ ನೀನು ಹೋಗು ಅಂತ ಹೇಳು. ಅವ್ನು ಬಂದೇ ಬರ್ತಾನಲ್ಲ, ನೀನು ಇಲ್ಲೇ ನಿಂತ್ಕೊಂಡು ನೋಡು, ಅವ್ನು ನನ್ನ ಹತ್ರ ಏನು ಮಾತಾಡ್ತಾನೆ ಅಂತ ನಿನಗೆ ಗೊತ್ತಾಗತ್ತೆ. ನಾನು ಇವತ್ತೇ ಪ್ರೂವ್ ಮಾಡ್ತೀನಿ. ಸಂಗೀತ ಚೈತ್ರ ಹೇಳ್ದಾಗೇನೆ ಕಾರ್ತಿಕ್ಕಿಗೆ ಫೋನ್ ಮಾಡ್ತಾಳೆ. ನೋಡು, ಹತ್ರ ಬರಬೇಡ, ಹತ್ರ ಬಂದರೆ ಆಮೇಲೆ ಚೆನ್ನಾಗಿರಲ್ಲ. ನಾನು ನಿನ್ನ ಬಗ್ಗೆ ಎಲ್ಲನೂ ಹೇಳಿದ್ದೀನಿ ಸಂಗೀತನ ಹತ್ರ. ನೋಡು, ಅವಳು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಯಾಕೋ ಬಂದೆ ಇಲ್ಲಿಗೆ? ಮೊದಲು ಇಲ್ಲಿಂದ ಹೊರಟೋಗು. ಅಯ್ಯೋ ಸಾಕು, ಸುಮ್ಮನಿರು ಬೇಬಿ. ಯಾಕೆ ಸುಳ್ಳು ಹೇಳ್ತೀಯಾ? ನನಗೆ ಗೊತ್ತಿಲ್ವಾ ನೀನು ಅವಳಿಗೆ ಏನೂ ಹೇಳಿಲ್ಲ. ಹೇಳಿದಿದ್ರೆ ಅವಳೇ ಫೋನ್ ಮಾಡಿಬಿಟ್ಟು ನಿನಗೆ ಕಂಪ್ನಿ ಕೊಡೋದಕ್ಕೆ ಇಲ್ಲಿಗೆ ಕಳಿಸ್ತಿದ್ಲ ಹೇಳು? ಅದರಲ್ಲೂ ನೀನು ಅಕಸ್ಮಾತ್ ಅವಳಿಗೆ ಏನೇ ಹೇಳಿದ್ರು ಅವಳಿಗೆ ಏನೂ ನಂಬಲ್ಲ. ಯಾಕೆ ಅಂದರೆ ನಿನ್ನ ಹೇಗೆ ನಂಬಿಸಿದ್ದೀನೋ ಹಾಗೆ ಅವಳನ್ನು ನಂಬಿಸಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಬೇಬಿ, ಹೇಳಬೇಕು ಅಂದರೆ ನಿನ್ನ ಫ್ರೆಂಡ್ನ ನೀನು ಸಿಗೋಕ್ಕಿಂತ ಮೊದಲೇ ಸೇಟುಗೆ ಮಾರಿಬಿಡ್ತಾ ಇದ್ದೆ. ಆದರೆ ಏನು ಮಾಡಲಿ, ಹೋಟೆಲಿಗೆ ಕರ್ಕೊಂಡು ಹೋದೆ, ಆದರೆ ಮಧ್ಯದಲ್ಲಿ ನೀನು ಸಿಕ್ಬಿಟ್ಟೆ. ಈಗ ಪರವಾಗಿಲ್ಲ ಬಿಡು, ಅವಳಿಗೆ ಹೇಗೂ ವಿಷಯ ಗೊತ್ತಿಲ್ಲ ಅಲ್ವಾ? ನಿನ್ನ ಕರ್ಕೊಂಡೋಗಿ ಮತ್ತೆ ಸೇಟುಗೆ ಒಬ್ಬಿಸ್ತೀನಿ. ಆಮೇಲೆ ಅವಳನ್ನ ನಾನು ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ ಅವಳ ಬಗ್ಗೆ. ಛೀ, ನಿನಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವೇನೋ? ಮನೆ ಹಾಳ, ಇನ್ನು ಎಷ್ಟು ಮನೆ ಹಾಳು ಮಾಡಬೇಕು ಅಂದ್ಕೊಂಡಿದ್ಯೋ? ಹಾಳಾದವನೇ. ಓಹೋಹೋಹೋ, ಏನು ನಾಟಿಕೋಳಿ ತುಂಬ ಜೋರಾಗಿ ಮಾತಾಡ್ತಾ ಇದೆ. ಯಾಕೆ, ತಪ್ಪಿಸ್ಕೊಂಡಿದ್ದೀನಿ ಅಂತನಾ? ಆದರೆ ಏನು ಮಾಡೋದು, ನಿನ್ನ ಬ್ಯಾಡ್ ಲಕ್, ತಪ್ಪಿಸ್ಕೊಂಡು ನನ್ನ ಹತ್ರನೇ ಸಿಕ್ಕಾಕೊಂಡಿದ್ಯಾ. ಇವಾಗ ಮತ್ತೆ ಅದೇ ಬೋನಿಗೆ ಹಾಕ್ತೀನಿ. ನೀನೇನು ಚಿಂತೆ ಮಾಡಬೇಡ. ನೀನು ಬಂದು ಸ್ವಲ್ಪ ದಿನಕ್ಕೆ ನಿನ್ನ ಫ್ರೆಂಡ್ ಕೂಡ ನಿನ್ನ ಜೊತೆನೇ ಬರ್ತಾಳೆ. ಆದರೆ ಇವಾಗ ಅವಳು ಬರೋದಕ್ಕಿಂತ ಮೊದಲು ನಿನ್ನ ಕರ್ಕೊಂಡೋಗ್ತೀನಿ. ಛೀ, ನೀನು ಹೀಗೆ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಅದು ಎಷ್ಟು ಚೆನ್ನಾಗಿ ನಂಬಿಸಿ ಮೋಸ ಮಾಡ್ತೀಯೋ. ನಿನ್ನಂತವನು ಈ ಭೂಮಿ ಮೇಲೆ ಇರೋದಕ್ಕೆ ನಾಲಾಯಕು. ಸರ್, ಮೊದಲು ಕರ್ಕೊಂಡೋಗಿ ಇವನ್ನ ಜೈಲಿಗೆ ಹಾಕಿ, ಮೊದಲು ಗಲ್ ಶಿಕ್ಷೆ ಮಾಡಿ. ಇಂಥವ್ರಿಂದ ಇನ್ನೂ ಎಷ್ಟು ಜನನ ಮನೆ ಹಾಳಾಗಬೇಕೋ ಏನೋ. ಛೇ. ಚೈತ್ರ, ತುಂಬ ಥ್ಯಾಂಕ್ಸ್ ಕಣೆ. ನಿನ್ನಿಂದ ಅವನ ಬಣ್ಣ ಬಯಲಾಯಿತು. ಇನ್ಮೇಲಿಂದ ಯಾರನ್ನೂ ನಾನು ಅಷ್ಟು ಈಸಿಯಾಗಿ ನಂಬೋದೇ ಇಲ್ಲ. ಪ್ರಪಂಚದಲ್ಲಿ ನಮ್ಮ ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಜನ ಇರ್ತಾರೆ. ಯಾರೋ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಅವ್ರನ್ನ ನಂಬಿ ನಮ್ಮವ್ರನ್ನ ಬಿಟ್ಟು ಹೋಗಬೇಡಿ. ಮುಂದೆ ನಮ್ಮ ಜೀವನಕ್ಕೆ ಅಪಾಯ. ಪೂಜಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಫ್ರೆಂಡ್ಸಿಗೆ ಹಾಯ್ ಹೇಳಿ ಅಂತ. ಹಾಯ್ ಆರ್ತಿ, ಹಾಯ್ ಅಮೂಲ್ಯ, ಹಾಯ್ ಭವಾನಿ, ಹಾಯ್ ಸೌಮ್ಯ, ಹಾಯ್ ಅಂಕಿತಾ, ಹಾಯ್ ಸೃಷ್ಟಿ, ಹೇಗಿದ್ದೀರಾ ಎಲ್ಲರೂ? ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು ಅವ್ರ ಅಮ್ಮಂಗೆ ಆರೋಗ್ಯ ಸರಿ ಇಲ್ಲ ಅಂತ. ನಿಮ್ಮಮ್ಮ ಬೇಗ ಹುಷಾರಾಗಲಿ, ಮುಂದೆ ಕೂಡ ಆರೋಗ್ಯವಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಯೋಗೇಂದ್ರ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ. ಹಾಯ್ ಯೋಗೇಂದ್ರ, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವೀಡಿಯೋ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.